ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ರಾಜ್ಯ ಸರ್ಕಾರಿ ನೌಕರರಿಗೆ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಗುಡ್ ನ್ಯೂಸ್ ಬಗ್ಗೆ ತಿಳಿಸಲಿದ್ದೇನೆ. ಸೊ ಇವಾಗಲೇ ನಿಮಗೆ ಗೊತ್ತಿರುವ ಹಾಗೆ ಸಿದ್ದರಾಮಯ್ಯ ಅವರು ಅವರ ಲಾಸ್ಟ್ ಮೀಟಿಂಗಲ್ಲಿ ಹೇಳಿದರು, ವರದಿಯನ್ನು ತರಿಸ್ಕೊಂಡು ನನಗೆ ಕೊಡಿ ಮತ್ತು ನನಗೆ ಸಭೆಯನ್ನು ಆಯೋಜಿಸಿ ಅದರಲ್ಲಿ ನಾನು ಅದನ್ನು ಪರಿಶೀಲಿಸಿ ತಿಳಿಸ್ತೇನೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ವರದಿಯನ್ನು ಆಲ್ರೆಡಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು 7ನೇ ವೇತನ ಆಯೋಗದಿಂದ ವರದಿಯನ್ನು ಪಡೆದುಕೊಂಡು ಸಿದ್ದರಾಮಯ್ಯ ಅವರಿಗೆ ನೀಡಿದ್ದಾರೆ. ಸೊ ಆ ವರದಿಯಲ್ಲಿ ಏನೇನಿದೆ, ಯಾವ ಪಾಯಿಂಟ್ಸ್ಗೆ ಸಿದ್ದರಾಮಯ್ಯ ಅವರು ಓಕೆ ಅಂತ ಹೇಳಿದ್ದಾರೆ, ಎಲ್ಲ ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇದನ್ನು ಕಂಪ್ಲೀಟಾಗಿ ನೋಡಿ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಿಮಗೆ ಈ ಥರದ ಲೇಟೆಸ್ಟ್ ನ್ಯೂಸ್ಗಳು ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಹಾಗೂ ನಿಮ್ಮ ಕೊಲೀಗ್ಸ್ ಯಾರ್ಯಾರು ಇರ್ತಾರೋ ಅವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅವ್ರಿಗೂ ವಿಷಯಗಳನ್ನು ತಿಳಿಸಿ. ಸೊ ಮೊದಲನೇದಾಗಿ ನಿಮ್ಗೆ ಇವಾಗಲೇ ಗೊತ್ತಿರುವಂತೆ ಎಲ್ಲ ರಾಜ್ಯ ಸರ್ಕಾರಿ ನೌಕರರು ಕಾತುರದಿಂದ 7ನೇ ವೇತನ ಆಯೋಗ ಯಾವಾಗ ಜಾರಿಗೆ ಬರುತ್ತೆ, ಎಷ್ಟು ಪರ್ಸೆಂಟ್ಗೆ ಜಾರಿ ಆಗುತ್ತೆ ಅಂತ ಎಲ್ಲದಕ್ಕೂ ಕಾತುರದಿಂದ ಕಾಯ್ತಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರಿ ನೌಕರರಿಗೆ 4% DA ಹೈಕ್ ಮಾಡಿ, ಏನು 46% ಇದೆಯೋ ಅವರ DA ಅದು 50% ಆಗುತ್ತೆ ಅಂತ ಅದಕ್ಕೆ ಆದೇಶವನ್ನು ನೀಡಿದ್ದಾರೆ. ಹಾಗೆ ರಾಜ್ಯ ಸರ್ಕಾರಿ ನೌಕರರು ಸಿದ್ದರಾಮಯ್ಯ ಅವರ ಜೊತೆ 11ನೇ ತಾರೀಕು ಸಭೆಯನ್ನು ನಡೆಸಿದ್ರು. ಅವರು ಆ ಸಭೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರಾದ ಷಡಕ್ಷರಿ ಅವರು, 7ನೇ ವೇತನ ಆಯೋಗದ ಅಧ್ಯಕ್ಷರು ಹಾಗೂ 6ನೇ ವೇತನ ಆಯೋಗದ ಅಧ್ಯಕ್ಷರನ್ನು ಕೂಡ ಕರೆದಿದ್ರು. ಈ ಸಭೆಯಲ್ಲಿ ಚರ್ಚಿಸಿ 7ನೇ ವೇತನ ಆಯೋಗದ ಅಧ್ಯಕ್ಷರು ವರದಿಯನ್ನು ಮಂಡಿಸಿದ್ರು. ಆ ವರದಿಯಲ್ಲಿ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅನ್ನೋದನ್ನು ಮೇನಾಗಿ ಯಾವ್ಯಾವ ಪಾಯಿಂಟ್, ಏನೇನು ಬೇಡಿಕೆ ಇಟ್ಟಿದ್ರು, ಯಾವ್ಯಾವ ಪಾಯಿಂಟ್ಗಳಿಗೆ ಅಂಗೀಕಾರ ಆಗಿದೆ ಅನ್ನೋದನ್ನು ನಾನು ತಿಳಿಸ್ಕೊಡಲಿದ್ದೇನೆ. ಸೊ ಈ ವಿಡಿಯೋದಲ್ಲಿ ಎಲ್ಲ ಪಾಯಿಂಟ್ಸನ್ನು ತಿಳಿಸ್ತೀನಿ. ಮೊದಲನೇದಾಗಿ ಏನು ಬೇಡಿಕೆ ಇಟ್ಟಿದೆ ಅಂದರೆ, ಕರೆಂಟ್ 38.75 DA ಏನಿದೆ ರಾಜ್ಯ ಸರ್ಕಾರದ್ದು, ಅದನ್ನು ವೇತನದೊಂದಿಗೆ ಲೀನಗೊಳಿಸಬೇಕು ಅಂತ. ಅಂದರೆ ಈಗ ನಿಮಗೆ ಮೂಲ ವೇತನದೊಂದಿಗೆ ಲೀನಗೊಳಿಸಿದರೆ ಮೂಲ ವೇತನನೇ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ನನ್ನ ಹಳೆ ವಿಡಿಯೋದಲ್ಲೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. 50% DA ಆದ ತಕ್ಷಣ ಏನು ಮಾಡ್ತಾರೆ ಅಂದರೆ, ಅದನ್ನು ಆ DA ಐಕನ್ ಏನಿರುತ್ತೆ ಅದು ವೇತನದೊಂದಿಗೆ ವಿಲೀನಗೊಳಿಸ್ತಾರೆ. ಆವಾಗ ಮೂಲ ವೇತನನೇ ಜಾಸ್ತಿ ಆಗುತ್ತೆ. ಇದು ಆಲ್ರೆಡಿ ಈ ವರ್ಷ ಕೇಂದ್ರ ಸರ್ಕಾರಿ ನೌಕರರಿಗೆ ಆಗ್ತಾಯಿದೆ. ಅವರ DA ಹೈಕ್ 50% ಆಗ್ತಿರೋದ್ರಿಂದ ಅದನ್ನು ಲೀನಗೊಳಿಸಿ ಮೂಲ ವೇತನನ ಜಾಸ್ತಿ ಮಾಡ್ತಿದ್ದಾರೆ. ಇದೇ ತರಹ ರಾಜ್ಯ ಸರ್ಕಾರಿ ನೌಕರರಿಗೆ ಕೂಡ DA ವೇತನದೊಂದಿಗೆ ಲೀನಗೊಳಿಸಿ ಮೂಲ ವೇತನವನ್ನೇ ಜಾಸ್ತಿ ಆಗೋಂಗೆ ಮಾಡಿ ಅಂತ ತಿಳಿಸಿದರು. ಸೊ ಅದಕ್ಕೆ ಸಿದ್ದರಾಮಯ್ಯನವರು ಅದನ್ನು ಇನ್ನೂ ಪರಿಶೀಲಿಸಬೇಕಾಗತ್ತೆ. ಯಾಕಂದರೆ ಇನ್ನೂ 50% ಆಗದೆ ಇರೋದ್ರಿಂದ DA ಹೈಕು ಅದನ್ನು ಇವಾಗಲೇ ಜಾರಿಗೆ ತರೋಕ್ಕಾಗೋದಿಲ್ಲ ಅಂತ ತಿಳಿಸಿದ್ದಾರೆ. ಇನ್ನೊಂದು 2ನೇ ಬೇಡಿಕೆ ಏನಂದರೆ, DA ಹೈಕ್ ಮಾಡಬೇಕು. ಎಷ್ಟು DA ಹೈಕ್ ಮಾಡ್ತೀರಾ ಅಂತ. ಸೊ ಕೇಂದ್ರ ಸರ್ಕಾರಿ ನೌಕರರಿಗೆ 4% DA ಹೈಕ್ ಆಗಿರೋದ್ರಿಂದ ರಾಜ್ಯ ಸರ್ಕಾರಿ ನೌಕರರಿಗೂ ಅಷ್ಟೇ DA ಹೈಕ್ ಆಗಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ದರು. ಅದಕ್ಕೆ ಕೂಡ ಸಿದ್ದರಾಮಯ್ಯನವರು, ಆಯಿತು ರಾಜ್ಯ ಸರ್ಕಾರಿ ನೌಕರರಿಗೂ ನಾವು 4% DA ಹೈಕ್ ಅನ್ನೋದನ್ನು ಏನೋ ಅದಕ್ಕೆ ಅಂಗೀಕಾರ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಸೊ ಇದು ಇವಾಗ ಈ ಸಭೆಯಲ್ಲಿ ಅವರು ಹೇಳಿರೋದು, ನಾವು ಮಾಡ್ತೀವಿ ಅಂತ. ಇನ್ನು ಅಫಿಷಿಯಲ್ ಅನೌನ್ಸ್ಮೆಂಟ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಮಾರ್ಚ್ 15ರೊಳಗೆ ಬರುತ್ತೆ. ಸೊ ಅದರಲ್ಲಿ ಇನ್ನೂ ಡೀಟೇಲ್ಸ್ಡಾಗಿ ಪಾಯಿಂಟ್ಸ್ ಏನೇನು ಕಂಡೀಷನ್ ಇರುತ್ತೆ ಎಲ್ಲದು ಮೆನ್ಷನ್ ಆಗಿರುತ್ತೆ. ಈ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ ಅಂದರೆ, ಆಯಿತು ಕೇಂದ್ರ ಸರ್ಕಾರ ನೀಡ್ತಿರೋ ಅಷ್ಟೇ DA ಹೈಕನ್ನು ನಾವು ಕೂಡ ನೀಡ್ತೀವಿ. ಅಂದರೆ 38.75 ಈಗೇನು ಸಿಗ್ತಿದೆ ಪ್ಲಸ್ 4% DA ನಿಮಗೆ ಸಿಗಲಿದೆ ಎಕ್ಸ್ಟ್ರಾ. ಸೊ ನೀವು ಲೆಕ್ಕ ಹಾಕ್ಬೋದು, 42.75 ಆ ಥರ DA ಆಗೋದು ಇದೆ. ಇದನ್ನು ಅನೌನ್ಸ್ಮೆಂಟನ್ನು ಮಾರ್ಚ್ 15ರೊಳಗೆ ಮಾಡ್ತಾರೆ. ಇನ್ನು ಉಳಿದ 2 ಪಾಯಿಂಟ್, ಮೇನ್ ಪಾಯಿಂಟ್ ಏನಂದರೆ NPS OPS ಎಲ್ಲರಿಗೂ ಜಾರಿಗೆ ತರುವಂಥದ್ದು. ಸೊ ಅದಕ್ಕೆ ಅವರೀಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ ಅಂದರೆ, ಇನ್ನು ಕೇಂದ್ರ ಸರ್ಕಾರದ ನೌಕರರಿಗೂ ಕೂಡ ಆಲ್ರೆಡಿ ಯಾರು ಏಪ್ರಿಲ್ 1, 2006 ಮೊದಲು ಸೇರಿರ್ತಾರೋ ಅವರಿಗೆ ಮಾತ್ರ OPS
ಜಾರಿ ಆಗಿರೋದು ಕೇಂದ್ರ ಸರ್ಕಾರಿ ನೌಕರರಿಗೂ ಕೂಡ. ಹಾಗಾಗಿ ನಾವು ಕೂಡ ಅದನ್ನೇ ಮೇಂಟೈನ್ ಮಾಡ್ತೀವಿ. ಸದ್ಯಕ್ಕೆ ಅದರಲ್ಲಿ ಏನು ಬದಲಾವಣೆಗಳಿರೋದಿಲ್ಲ. ಬಟ್ ಎಲೆಕ್ಷನ್ ಮುಗಿದ ನಂತರ ಅದನ್ನು ಪರಿಶೀಲಿಸೋಣ ಅಂತ ಹೇಳಿದ್ದಾರೆ. ಇನ್ನೂ ವಿಚಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇನ್ನೂ 3 ಡೇಸ್ ಇದೆ. ಏನಾದರೂ ವರದಿಯನ್ನು ಪರಿಶೀಲಿಸಿ ಅಂಗೀಕಾರ ಮಾಡಲೂಬೋದು, ಬಟ್ ಅದರ ಚಾನ್ಸಸ್ ತುಂಬ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಯಾಕಂದರೆ ಕೇಂದ್ರ ಸರ್ಕಾರದಲ್ಲಿ ಕೂಡ ಕರೆಂಟ್ಲಿ ಈಗ ಏಪ್ರಿಲ್ 1, 2006 ಮೊದಲಿನವರಿಗೆ ಮಾತ್ರ OPSಗೆ ಅವಕಾಶ ಇರೋದು. ಆಮೇಲೆ ಇನ್ನೊಂದು ಆರೋಗ್ಯ ಸಂಜೀವಿನಿ ವಿಚಾರವಾಗಿ, ಆರೋಗ್ಯ ಸಂಜೀವಿನಿ ಏನು ನಗದು ರಹಿತ ಆರೋಗ್ಯ ಸಂಜೀವಿನಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಏನು ಬೇಡಿಕೆ ಕೊಟ್ಟಿದ್ರು. ಅಂದರೆ ನೀವು ಕ್ಯಾಶ್ಲೆಸ್ ಮೆಡಿಕಲ್ ಇನ್ಶೂರೆನ್ಸ್ ತರಹ ನೀವು ಒಂದು ವೇಳೆ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆದರೆ ನೀವು ₹1 ಕೊಡದೆ ಡೈರೆಕ್ಟಾಗಿ ಗೌರ್ಮೆಂಟೇ ನಿಮ್ಮ ಏನೇನು ಟ್ರೀಟ್ಮೆಂಟಿದ್ದು ಖರ್ಚಿರುತ್ತೆ ಅದನ್ನು ಪೇ ಮಾಡೋದು. ನಿಮ್ಗೆ ಆ ಕ್ಯಾಶ್ಲೆಸ್ ಸ್ಮಾರ್ಟ್ ಕಾರ್ಡ್ ಇದ್ದರೆ ಸಾಕು, ಆವಾಗ ಗೌರ್ಮೆಂಟೇ ಡೈರೆಕ್ಟ್ ಪೇ ಮಾಡುತ್ತೆ. ಇವಾಗ ಸದ್ಯಕ್ಕೆ ಏನು ಮಾಡಬೇಕಂದ್ರೆ ನೀವು ಫಸ್ಟು ನಿಮ್ಮ ಕೈಯಿಂದ ನೀವು ಹಣವನ್ನು ಪೇ ಮಾಡಿ ಮತ್ತು ರಿಸಿಪ್ಟ್ಸನ್ನು ಬ್ಯಾಂಕ್ ಇದು ಹಾಸ್ಪಿಟಲಿಂದ ತಗೊಂಡು ಮತ್ತೆ ಕ್ಲೇಮಿಗೆ ಸಬ್ಮಿಟ್ ಮಾಡಿ, ಆಮೇಲೆ ಅವರು ಕ್ಲೇಮನ್ನು ಪರಿಶೀಲಿಸಿ ಮತ್ತೆ ಹಣ ನಿಮ್ಮ ಕೈಗೆ ಸಿಗ್ತಾ ಒಂದು 3 to 6 months ಟೈಮ್ ಆಗುತ್ತೆ. ಸೊ ಇದರಿಂದ ಸರ್ಕಾರಿ ನೌಕರರಿಗೆ ಆಗ್ತಿರೋ ತೊಂದರೆಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಸ್ಮಾರ್ಟ್ ಕಾರ್ಡ್ ಇದ್ದರೆ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್, ಅಂದರೆ ನೀವು ಹಾಸ್ಪಿಟಲ್ ಅಡ್ಮಿಟ್ ಆದ ತಕ್ಷಣ ಕಾರ್ಡ್ ಕೊಟ್ಟರೆ ಅವರೇ ನಿಮಗೆ ಪೇಮೆಂಟ್ ಮಾಡ್ತಾರೆ. ಸರ್ಕಾರದಿಂದ ಡೈರೆಕ್ಟ್ ಪೇಮೆಂಟ್ ಆಗುತ್ತೆ, ಹಾಗೂ ನಿಮ್ಮ ಕೈಯಿಂದ ₹1 ಖರ್ಚಾಗಲ್ಲ. ಸೊ ಇದನ್ನು ಕೇಳಿದ್ದಕ್ಕೆ ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ ಅಂದರೆ, ಇದನ್ನು ನಾವು ಇನ್ನೊಂದು 6ನೇ ಗ್ಯಾರಂಟಿ ತರಹ ಚುನಾವಣೆ ಟೈಮಲ್ಲಿ ಅದನ್ನು ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಏನಿದು ಈ ಬೇಡಿಕೆಗಳಿದ್ದು ಇದನ್ನು 6ನೇ ಗ್ಯಾರಂಟಿ, 5 ಗ್ಯಾರಂಟಿಗಳು ನಿಮ್ಗೆ ಗೊತ್ತಿದ್ದ ಹಾಗೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆ, ಇವೆಲ್ಲ ಯೋಜನೆಗಳಿದ್ದಾವೆ, ಅನ್ನಭಾಗ್ಯ ಎಲ್ಲ. ಸೊ ಇದರೊಟ್ಟಿಗೆ ಇದನ್ನು ಒಂದು 6ನೇ ಗ್ಯಾರಂಟಿ ಥರ ನಾವು ಪರಿಶೀಲಿಸಿ ಅದನ್ನು ಅಂಗೀಕಾರ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬಟ್ ಸದ್ಯದಲ್ಲಿ ನಾನು ಹೇಳ್ತಿರೋ ಹಾಗೆ ಮಾರ್ಚ್ 15 ಒಳಗೆ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ. ಅದೇನೆಂದರೆ DEಯನ್ನು 4% ಮಾಡಿರೋದು. ಯಾಕಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇವಾಗ ಕೇಂದ್ರ ಸರ್ಕಾರದವ್ರದ್ದು ಆಲ್ರೆಡಿ ಅಂಗೀಕಾರ ಮಾಡಿದ್ದಾರೆ, ಹಾಗೂ ಅನೌನ್ಸ್ಮೆಂಟ್ ಹೋಳಿ ಹಬ್ಬದ ಮೊದಲು ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಹಾಗಾಗಿ ಅದರ ಒಳಗೆ ಇವರಿಗೂ ಮತ್ತು ಮಾರ್ಚ್ 15 ಡೆಡ್ಲೈನ್ ಕೂಡ ಇರೋದ್ರಿಂದ, ಯಾಕಂದರೆ ಇನ್ನೂ ಅವಧಿ ವಿಸ್ತರಣೆ ಆಗಲ್ಲ. 7ನೇ ವೇತನ ಆಯೋಗದ ಅವಧಿ ಮಾರ್ಚ್ 15ಕ್ಕೆ ಎಂಡ್ ಆಗೋದ್ರಿಂದ ಅದರೊಳಗೆ 4% DAಗೆ ಅಂಗೀಕಾರ ಕೊಟ್ಟಿದ್ದೀನಿ, ಅದನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವರೇನಂದರೆ ಸಿದ್ದರಾಮಯ್ಯ ಅವರು ಅಂಗೀಕಾರ ಕೊಟ್ಟಿದ್ದಾರೆ 4% DA ಹೈಕೆ, ಅದನ್ನು ಮತ್ತೆ ಪರಿಶೀಲಿಸಿ ರಾಜ್ಯ ಸರ್ಕಾರಿ ನೌಕರರ ಸಂಘದವರು ಮಾರ್ಚ್ 15ಕ್ಕೆ ಅನೌನ್ಸ್ ಮಾಡಲಿದ್ದಾರೆ. ಸೊ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.